ನಮಸ್ತೆ ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಏಪ್ರಿಲ್ 11ರಂದು ನೆಲಮಂಗಲದಲ್ಲಿ ಭೀಮಾ ಹೆಜ್ಜೆ ರಥಯಾತ್ರೆ ಪ್ರಾರಂಭವಾಗಲಿದ್ದು, ಮಾಜಿ ಡಿಸಿಎಂ ಗೋವಿಂದ ಕಾರಜೋಳ ಅವರು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಎಂದು ಎಂಎಲ್ಸಿ ಚಿದಾನಂದ ಎಂ ಗೌಡ ತುಮಕೂರಿನಲ್ಲಿ ತಿಳಿಸಿದ್ದಾರೆ. ತುಮಕೂರು ನಗರದ ಹೊಯ್ಸಳ ಹೋಟೆಲ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ಮಧುಗಿರಿ ಸಂಘಟನಾತ್ಮಕ ಜಿಲ್ಲಾ ವತಿಯಿಂದ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಕರ್ನಾಟಕದ ನಿಪ್ಪಾಣಿಗೆ ಬಂದು ಕಾರ್ಯಕ್ರಮ ಮಾಡಿದ್ದರು. ಅಂಬೇಡ್ಕರ್ ಅವರ ಆ ಭೇಟಿಗೆ 100 ವರ್ಷ ಸಂದಿದೆ. ಅದರ ನೆನಪಿಗಾಗಿ ಭೀಮಾ ಹೆಜ್ಜೆ ಎಂಬ ಹೆಸರಿನಲ್ಲಿ ರಥಯಾತ್ರೆ ಆರಂಭವಾಗಿದ್ದು, ನಾಳೆ ನೆಲಮಂಗಲದಲ್ಲಿ ಯಾತ್ರೆಗೆ ಮಾಜಿ ಡಿಸಿಎಂ ಗೋವಿಂದ ಕಾರಜೋಳ ಚಾಲನೆ ನೀಡಲಿದ್ದು, ನೆಲಮಂಗಲದಿಂದ ತುಮಕೂರಿನಿಂದ ಶಿರಾ ಹಾಗೂ ಮಧುಗಿರಿ ವಿಭಾಗದಲ್ಲಿ ಭೀಮಾ ಹೆಜ್ಜೆ ಯಾತ್ರೆಯನ್ನ ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಗುವುದು. ರಾಜ್ಯ ಸರ್ಕಾರ ಎಸ್ಸಿ ಎಸ್ಟಿ ಅನುದಾನವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡು ದಲಿತರಿಗೆ ಅನ್ಯಾಯ ಮಾಡಿದೆ. ಸರ್ಕಾರ ಮಾಡಿರುವ ಅನ್ಯಾಯದ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಲಾಗುತ್ತಿದೆ. ಎಲ್ಲದರಲ್ಲೂ ಬೆಲೆ ಏರಿಕೆ ಮಾಡಿದ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ 3 ಬಾರಿ ಬೆಲೆ ಏರಿಕೆ ಮಾಡಿದೆ. ಇದನ್ನ ಖಂಡಿಸಿ ಪಾದಯಾತ್ರೆ ಹಾಗೂ ಜನಾಕ್ರೋಶ ಯಾತ್ರೆ ಕೈಗೊಳ್ಳಲಾಗಿದೆ. ನಾಳೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಶಿರಾ ಎಂಎಲ್ಸಿ ಚಿದಾನಂದ ಎಂ ಗೌಡ ಮನವಿ ಮಾಡಿದರು. ಸಂವಿಧಾನವನ್ನು ಕಟ್ಟಿಕೊಟ್ಟಂತ ಮಹಾನ್ ವ್ಯಕ್ತಿ ನಮ್ಮ ಕರ್ನಾಟಕದ ನಿಪ್ಪಾಣಿ ಪ್ರದೇಶಕ್ಕೆ ಭೇಟಿ ನೀಡಿ ಅಲ್ಲಿ ಒಂದು ಕಾರ್ಯಕಾರಿಣಿ ಮಾಡಿ 100 ವರ್ಷಗಳ ಸಂದರ್ಭದಲ್ಲಿ ಏನು ಈ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಸ್ವಾತಂತ್ರ್ಯ ನಂತರ ಹಲವಾರು ವರ್ಷ ಅಧಿಕಾರ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಏನು ನಮ್ಮ ಅಂಬೇಡ್ಕರ್ಗೆ ಹಾಗೂ ದಲಿತ ಸಮಾಜಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯಗಳೇನಿದ್ದಾವೆ ಅವೆಲ್ಲವನ್ನು ಕೂಡ ಎಲ್ಲೋ ಒಂದು ಕಡೆ ದಲಿತ ಸಮುದಾಯವನ್ನು ನಮ್ಮ ಬಂಧುಗಳನ್ನು ತಪ್ಪುದಾರಿಗೆಳೆಯುವ ರೀತಿ ಇಲ್ಲಿವರೆಗೆ ಏನು ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ಬೆಳಕು ಚೆಲ್ಲಬೇಕು ಅಂತೇಳಿ ನಮ್ಮ ಭಾರತೀಯ ಜನತಾ ಪಕ್ಷ ರಾಜ್ಯ ಘಟಕ ಒಂದು ತೀರ್ಮಾನ ಮಾಡಿ ಅಂಬೇಡ್ಕರ್ ಅವರ ಏನು 100 ವರ್ಷ ಸಂದರ್ಭದಲ್ಲಿ ಒಂದು ದೊಡ್ಡ ನಾವು ಜಾಥವನ್ನು ಏರ್ಪಡಿಸಿ ಭೀಮಾ ಹೆಜ್ಜೆ ಅನ್ನೋ ಒಂದು ಕಾರ್ಯಕ್ರಮದ ಮುಖಾಂತರ ಬೆಂಗಳೂರಿನ ನೆಲಮಂಗಲದಿಂದ ಕಾರ್ಯಕ್ರಮ ಪ್ರಾರಂಭ ಆಗಿ ಬೆಂಗಳೂರಿನಿಂದ ನೆಲಮಂಗಲದಿಂದ ಹೊರಟು ಮತ್ತೆ ದಾಬಸ್ಪೇಟೆ ನಂತರ ತುಮಕೂರು ನಗರದಲ್ಲಿ ಟೌನ್ ಹಾಲ್ ಸರ್ಕಲ್, ತದನಂತರ ಅದನ್ನ ಮುಂದಕ್ಕೆ ರಥಯಾತ್ರೆಯನ್ನು ಅಂದರೆ ನಮ್ಮ ಯಾತ್ರೆಯನ್ನು ಭೀಮಾ ಹೆಜ್ಜೆ ಯಾತ್ರೆಯಿಂದ ಬೀಳ್ಕೊಡುವಂಥದ್ದಾಗುತ್ತೆ. ನಾವು ಮಧುಗಿರಿ ಮಂಡಲದ ವತಿಯಿಂದ ಏನು ಕಳ್ಳಂಬೆಳ್ಳ ಟೋಲ್ ಇದೆ, ಆ ಟೋಲ್ ಹತ್ರ ಈ ಒಂದು ಯಾತ್ರೆಯನ್ನು ನಾವು ಅಲ್ಲಿ ಸ್ವೀಕಾರ ಮಾಡಿ ಸ್ವಾಗತ ಮಾಡಿ ಕಳ್ಳಂಬೆಳ್ಳದಲ್ಲಿ ಒಂದು ಬಹಿರಂಗ ಸಭೆಯನ್ನು ಉದ್ದೇಶಿಸಿ ನಮ್ಮ ನಾಯಕರುಗಳು ಮಾತನಾಡ್ತಾರೆ. ಅದಾದ ನಂತರ ಶಿರಾದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿ ಒಂದು ಸಭೆ ಮಾಡಿ, ತದನಂತರ ಜೋಗನಹಳ್ಳಿ ಹಿರಿಯೂರು ಪಾರ್ಟ್ ಏನಿದೆ ಅಲ್ಲಿವರೆಗೆ ನಮ್ಮ ಮಧುಗಿರಿ ಮಂಡಲದ ವತಿಯಿಂದ ಅವರಿಗೆ ಬೀಳ್ಕೊಡುಗೆ ಮಾಡುವಂಥದ್ದು. ನಮ್ಮ ರಾಜ್ಯದ ಹಲವಾರು ನಾಯಕರು, ನಮ್ಮ ರಾಜ್ಯಾಧ್ಯಕ್ಷ ಆದಿಯಾಗಿ ಎಲ್ಲ ನಾಯಕರು ಕೂಡ ಈ ಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದು ಮುಖ್ಯ ಉದ್ದೇಶ ಇಷ್ಟೇ. ಈಗಾಗಲೇ ಏನು SCP ESP ಹಣವನ್ನು ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ದಲಿತ ಸಮುದಾಯಕ್ಕೆ, ಹಿಂದುಳಿದ ಸಮುದಾಯಕ್ಕೆ ಧೋಖಾ ಮಾಡಿ ಆ ಹಣವನ್ನು ಸಾವಿರಾರು ಕೋಟಿ, 14,000 ಕೋಟಿಗೂ ಹೆಚ್ಚು ಹಣವನ್ನು ಏನು ಒಂದು ಬೇರೆ ಉದ್ದೇಶಗಳಿಗೆ ಬಳಸ್ಕೊಂಡು ಆ ಮೀಸಲಾತಿ ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಿತ್ಕೊಳ್ಳುವಂಥ ಕೆಲಸ ಮಾಡಿದೆ. ಅದರ ವಿರುದ್ಧ ಜನಸಾಮಾನ್ಯರಿಗೆ ಅರಿವು ಮೂಡಿಸಿ ಅದರ ವಿರುದ್ಧ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ BY ವಿಜಯೇಂದ್ರ ಅವರು, ಹಾಗೆ ನಮ್ಮ ಪ್ರತಿಪಕ್ಷದ ನಾಯಕರಾದಂಥ ಛಲವಾದಿ ಪರಿಷತ್ನಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಅವರು, ಹಾಗೆ ವಿಧಾನಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾದಂಥ ಅಶೋಕ್ ಅವರ ನೇತೃತ್ವದಲ್ಲಿ, ನಮ್ಮೆಲ್ಲ ಹಿರಿಯ ಮುಖಂಡರ ನೇತೃತ್ವದಲ್ಲಿ ಎಲ್ಲ ಸಂದರ್ಭದಲ್ಲಿ ಈಗಾಗಲೇ ಹೋರಾಟ ಮಾಡ್ತಾ ಇದೆ. ಅದನ್ನು ನಾವು ಜನಗಳಿಗೆ ತಿಳಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮಭೂಮಿ, ಅಕ್ಷರ ಭೂಮಿ, ದೀಕ್ಷಾ ಭೂಮಿ, ಮಹಾಪರಿನಿರ್ವಾಣ ಭೂಮಿ, ಐಕ್ಯತಾ ಭೂಮಿ 5 ಸ್ಮಾರಕಗಳನ್ನು ಪಂಚತೀರ್ಥ
ಕಾರ್ಯಕ್ರಮ ಅಂದರೆ ಸ್ಮಾರಕಗಳನ್ನು ನಿರ್ಮಾಣ ಮಾಡಿರುವಂಥದ್ದು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು. ಈ ರೀತಿ ಈ ಎಲ್ಲ ಸ್ಮಾರಕಗಳಿಗೆ ನಮ್ಮ ಕರ್ನಾಟಕದ ಬಿಜೆಪಿಯ ಸರ್ಕಾರ ಏನಿತ್ತು ಸುಮಾರು 1 ಕೋಟಿ ವೆಚ್ಚವನ್ನು ಆ ಸ್ಮಾರಕಗಳಿಗೆ ಕೊಟ್ಟಿದೆ. ಈ ರೀತಿ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದಂತೆ ನಡೆಯುತ್ತೆ ಅಂತಕ್ಕಂಥದ್ದಕ್ಕೆ ಇವೆಲ್ಲ ಉದಾಹರಣೆ. ಇವತ್ತು ಏನು ನಾವು ಯಾವ ಸಮಾಜಗಳಿಗೆ ಮೀಸಲಾತಿಯನ್ನು ಕೊಡಬೇಕಾಗಿತ್ತು ಅದನ್ನು ಕಿತ್ಕೊಳ್ತಕ್ಕಂಥ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಅದನ್ನು ಭಾರತೀಯ ಜನತಾ ಪಾರ್ಟಿ ಬಹಳ ಉಗ್ರವಾಗಿ ಖಂಡಿಸುತ್ತೆ. ಇದರ ಮೂಲಕ ಏನು SCP TSP ಹಣನ ದುರ್ಬಳಕೆಯನ್ನ ಮಾಡಿಕೊಂಡು ಏನೋ ಅವರ ರಾಜಕೀಯಕ್ಕೋಸ್ಕರ ಅವ್ರಿಗೆ ಹೆಂಗ್ ಬೇಕೋ ಆ ರೀತಿ ನಡ್ಕೊಳ್ಳುವಂತ ಪರಿಸ್ಥಿತಿಯನ್ನ ಇಡೀ ಇತಿಹಾಸದಲ್ಲಿ ಯಾವತ್ತೂ ನಾವು ನೋಡಿಲ್ಲ. ಅಂತಹ ಪರಿಸ್ಥಿತಿಗೆ ಬಂದಿದೆ. ಇವತ್ತು ನಿಮ್ಮೆಲ್ಲರಿಗೂ ಗೊತ್ತಿರೋ ನಿಟ್ಟಿನಲ್ಲಿ ಏನು ಜನಾಕ್ರೋಶ ವ್ಯಕ್ತ ಆಗ್ತಾ ಇದೆ. ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದವನ್ನು ಪಡೆದು ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ಆರಂಭ ಆಗಿರ್ತಕ್ಕಂಥ ಯಾತ್ರೆ ಸುಮಾರು 25ನೇ ತಾರೀಕು ಚಿತ್ರದುರ್ಗ ತುಮಕೂರಿಗೂ ಬರುವಂಥದ್ದಿದೆ. ಈ ಮೂಲಕ ಹೇಳೋದೇನು ಅಂತಂದ್ರೆ ನಾವು ಯಾವತ್ತೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಾಗಿ ಅವರ ಆಶಯದಂತೆ ನಡೀತಕ್ಕಂಥದ್ದನ್ನ ಭಾರತೀಯ ಜನತಾ ಪಾರ್ಟಿ ಪ್ರತಿಪಾದಿಸ್ತಾ ಇದೆ. ಆದ್ರೆ ಇದಕ್ಕೆ ನಾಟಕವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ತುಮಕೂರು ನಾಗರಿಕರ ಬಹುದಿನಗಳ ಬೇಡಿಕೆ ಈಡೇರಿಸಿದ ಕೇಂದ್ರ ಸಚಿವ ವಿ ಸೋಮಣ್ಣ ತುಮಕೂರು ನಗರದ ವಿವಿಧ ರೈಲ್ವೆ ಗೇಟ್ಗಳ ಸಮಸ್ಯೆಗೆ ಮುಕ್ತಿ ನೀಡಿದ್ದಾರೆ. ಬಟವಾಡಿ, ಬಡ್ಡಿಹಳ್ಳಿ, ಮೈದಾಳ ರೈಲ್ವೆ ಗೇಟ್ನಲ್ಲಿ ಮೇಲ್ಸೇತುವೆ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ. ತುಮಕೂರು ನಗರಗಳಾದ ಬಟವಾಡಿ ಗೇಟ್ 43.37 ಕೋಟಿ, ಬಡ್ಡಿಹಳ್ಳಿ ಗೇಟ್ 26.75 ಕೋಟಿ, ಮೈದಾಳ ಗೇಟ್ 57.37 ಕೋಟಿ ವೆಚ್ಚದಲ್ಲಿ ತುಮಕೂರು ನಗರವನ್ನ ಇಬ್ಬಾಗ ಮಾಡಿದ್ದ ರೈಲ್ವೆ ಟ್ರ್ಯಾಕ್, ರೈಲ್ವೆ ಗೇಟ್ಗಳಲ್ಲಿ ನಿತ್ಯ ಸಂಚಾರಕ್ಕೆ ಸಮಸ್ಯೆ ಉಂಟಾಗಿತ್ತು. ಗೇಟ್ ಹಾಕಿದ ವೇಳೆ ಗಂಟೆಗಟ್ಟಲೆ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇದೀಗ ವಿವಿಧ ರೈಲ್ವೆ ಕಾಮಗಾರಿಗಳಿಗೆ 600 ಕೋಟಿಗೂ ಅಧಿಕ ಅನುದಾನ ತಂದಿರುವ ವಿ ಸೋಮಣ್ಣ ಅವರು ಬಟವಾಡೆ, ಬಡ್ಡಿಹಳ್ಳಿ, ಮೈದಾಳ ರೈಲ್ವೆ ಗೇಟ್ನಲ್ಲಿ ಮೇಲ್ಸೇತುವೆ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ. ವಿ ಸೋಮಣ್ಣ ಅವರ ಈ ಕಾರ್ಯಕ್ಕೆ ತುಮಕೂರು ನಾಗರಿಕರಿಂದ ಶ್ಲಾಘನೆ ವ್ಯಕ್ತವಾಗಿದೆ. ಈ ಸಂದರ್ಭದಲ್ಲಿ ಶಾಸಕ ಜ್ಯೋತಿ ಗಣೇಶ್, ಮಹಾನಗರ ಪಾಲಿಕೆ ಆಯುಕ್ತೆ ಅಶ್ವೀಜಾ ಉಪಸ್ಥಿತರಿದ್ದರು. ಬಟವಾಡಿ ಗೇಟ್ನಲ್ಲಿ ಇವತ್ತು LC 39 ಸುಮಾರು 27 ಕೋಟಿ ರೂಪಾಯಿನಲ್ಲಿ ಕೆಲಸ ಪ್ರಾರಂಭ ಮಾಡಿದ್ದೀವಿ. ಇದರಿಂದ ಬದ್ದಿಹಳ್ಳಿ ಮತ್ತು NH 73ಇಂದ NH 48ಗೆ ನೇರ ಸಂಪರ್ಕ ಕಲ್ಪಿಸಲಾಗ್ತಾಯಿದೆ. ಇದಾದಮೇಲೆ ಇನ್ನೊಂದು ಬಟವಾಡಿನೇ ಯಾವುದದು ಬಟವಾಡಿ ನೆಕ್ಸ್ಟು ಬದ್ದಿಹಳ್ಳಿ, ಅದು 43 ಕೋಟಿ ರೂಪಾಯಿ 37 ಲಕ್ಷ ಆಗ್ತಾಯಿದೆ. ಅದಲ್ದಿರ ಇವತ್ತು ಮೈದಾಳಕ್ಕೆ ನಾವು ಅದೊಂದು 51 ಕೋಟಿನೋ ಏನೋ ಆಗ್ತಾಯಿದೆ. ಇವೆಲ್ಲಕ್ಕಿಂತ ಮಿಗಿಲಾಗಿ ರೈಲ್ವೆ ಇಲಾಖೆ ಸುಮಾರು 650 ಕೋಟಿ ರೂಪಾಯಿಗಳ 22 ಸೇತುವೆ ಮತ್ತು ಕೆಳ ಸೇತುವೆಯನ್ನು ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ಮೊನ್ನೆ ತಾವು ಬಂದಿದ್ರಿ, 2 ಮಾಡಿದ್ದೀವಿ. 3 ಈಗಾಗಲೇ ನಡೀತಾ ಒಂದು ಹಂತಕ್ಕೆ ಬಂದಿದೆ. ಮತ್ತು ಇವತ್ತು ಇನ್ನೊಂದು 3 ಅದಾಗ್ತಾಯಿದೆ. ಒಟ್ಟು 23ರಲ್ಲಿ ಇಲ್ಲಿವರೆಗೂ ಒಂದು 3, 2, 5, 7, ಇದೊಂದು 3, 10 ಒಟ್ಟು ಕೆಲಸವನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಇವತ್ತಿನ 3 ಕೆಲಸಗಳಿಂದ ಸುಮಾರು 100 ಕೋಟಿಗೂ ಮೇಲ್ಪಟ್ಟು ಹಣ ಆಗ್ತದೆ. 100ಕ್ಕೆ 100 ಇದೆಲ್ಲವೂ ಕೂಡ ಭಾರತ ಸರ್ಕಾರದ್ದು. ಸನ್ಮಾನ್ಯ ನರೇಂದ್ರ ಮೋದಿಯವರು ರಾಷ್ಟ್ರದ ಪ್ರಧಾನಿಗಳಾಗಿ 3ನೇ ಬಾರಿಗೆ ಬಂದ ಮೇಲೆ ರೈಲ್ವೆ ಇಲಾಖೆಗೆ ಒಂದು ಹೊಸ ಕಾಯಕಲ್ಪವನ್ನು ಕೊಡೋದ್ರ ಮುಖೇನ ಕರ್ನಾಟಕದಲ್ಲಿದ್ದಂಥ ಸುಮಾರು 33,000 ಕೋಟಿ ರೂಪಾಯಿಗಳ ಯೋಜನೆಗಳನ್ನು ಕೂಡ ನಾವು ಕೈಗೆತ್ತಿಕೊಂಡಿದ್ದೇವೆ. ಇದಾದ ಮೇಲೆ 12ನೇ ತಾರೀಕು ನಾನು ಬೆಂಗಳೂರು ಕುಕ್ಕೆಗೆ ಒಂದು ಹೊಸ ರೈಲನ್ನು ಬಿಡ್ತಾಯಿದ್ದೀವಿ. ದಿನಕ್ಕೆ 4 ಬಾರಿ ಹೋಗಿ ಬರ್ತಕ್ಕಂಥದಕ್ಕೆ 12ನೇ ತಾರೀಕು 4 ಗಂಟೆಗೆ ಬಿಡುಗಡೆ ಮಾಡ್ತಾಯಿದ್ದೀನಿ. 11ನೇ ತಾರೀಕು ನಾಳಿದ್ದು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರ ಕ್ಷೇತ್ರ ಹಾವೇರಿಯಿಂದ ವಂದೇ ಭಾರತ್ ಟ್ರೈನನ್ನು ಬೆಂಗಳೂರಿಗೆ ನಾವು ಚಾಲನೆಯನ್ನು ಕೊಡ್ತಾಯಿದ್ದೀವಿ. ಅದಾದಮೇಲೆ ಮುಂದಿನ 15 ದಿವಸದಲ್ಲಿ ನಾವೇನು ಗದಗ, ವಾಡಿ, ಅಲ್ಲಿಂದ ಕುಷ್ಟಗಿ ಮತ್ತು ಯಲಬುರ್ಗಿ ಸುಮಾರು 100ಕ್ಕೂ ಮೇಲ್ಪಟ್ಟು ಕಿಲೋಮೀಟ್ರ್ ದೂರ ಈಗಾಗಲೇ ಮುಗಿಸಿ ಅದನ್ನು ಕೂಡ ಲೋಕಾರ್ಪಣೆ ಮಾಡ್ತಾಯಿದ್ದೀವಿ.
ಅನೇಕ ರೈಲ್ವೆ ಯೋಜನೆಗಳನ್ನು ಈಗಾಗಲೇ ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಚಿಕ್ಕಮಗಳೂರಿನ ಬೇಲೂರು ಈಗಾಗಲೇ ಟೆಸ್ಟ್ ನಡೀತಾ ಇದೆ. ಹೀಗಾಗಿ ನನಗನ್ನಿಸ್ತದೆ ಕರ್ನಾಟಕಕ್ಕೆ ಒಂದು ರೈಲ್ವೆಯ ಹೊಸ ಯುಗ ಪ್ರಾರಂಭವಾಗಿದೆ. ತುಮಕೂರು ಲೋಕಸಭಾ ವ್ಯಾಪ್ತಿಯಲ್ಲಿ ಒಂದೇ ಒಂದು ರೈಲ್ವೆ ಗೇಟ್ ಇಲ್ದಾಗೆ ಮಾಡ್ತಕ್ಕಂಥ ತೀರ್ಮಾನವನ್ನು ಮಾಡಿ ಈ ಭಾಗದ ಬಹುತೇಕ ಜನರ ನೋವನ್ನು ಅರ್ಥ ಮಾಡಿಕೊಂಡು ಅದನ್ನು ಮಾಡ್ತಾಯಿದ್ದೀವಿ. ಇವತ್ತು ಇಲ್ಲಿ ಪ್ರಾರಂಭ ಮಾಡ್ತಾಯಿದ್ದೀವಿ. ನಾಳೆ ನಿಟ್ಟೂರಿನಲ್ಲಿ ಮಾಡ್ತಾಯಿದ್ದೀನಿ. ಅದೇ ತುಮಕೂರಿನ ತಿಪ್ಟೂರಿನ ಶಾರದಾನಗರದ್ದು ಅದು ಸುಮಾರು ವರ್ಷದ ನೆನೆಗುದಿಗೆ ಬಿದ್ದಂಥ ಅದನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಮುಂದಿನ ವಾರ ಹೊನ್ನವಳ್ಳಿಯಿಂದ ಮತ್ತೆ ಶುರು ಮಾಡ್ತಾಯಿದ್ದೀನಿ. ಒಂದು ಯಾವ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ನಾನು ಬಂದು ನಿಂತಾಗ ನನಗೆ ಕೊಟ್ಟಂಥ ಮತದ ಒಂದು ಆಶೀರ್ವಾದವನ್ನು ಸ್ವೀಕಾರ ಮಾಡಿ ರಾಷ್ಟ್ರದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು ನಾವೇನೋ ಒಳ್ಳೆ ಕೆಲಸಗಳು ಮಾಡಿದಕ್ಕೆಲ್ಲವನ್ನು ಕೂಡ ಅವರು ಸಹಮತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ನಾವು ಪ್ರಾಯೋಗಿಕ ಕೆಲಸ ಶುರು ಮಾಡಿದ್ದೀವಿ. ಇದನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ತುಮಕೂರಿನ ಟೌನ್ ಹಾಲ್ ಸರ್ಕಲ್ನಲ್ಲಿ ಏಪ್ರಿಲ್ 14ರಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಉದ್ಘಾಟಿಸಲಾಗುವುದು ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತುಮಕೂರಿನಲ್ಲಿ ತಿಳಿಸಿದ್ದಾರೆ. ನಗರದಲ್ಲಿ ಇಂದು ಮಾತನಾಡಿದ ಅವರು, ತುಮಕೂರಿನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಸ್ಥಾಪಿಸಬೇಕು ಎಂಬ ಸಾರ್ವಜನಿಕರ ಬಹುದಿನದ ಬೇಡಿಕೆ ಈಡೇರಿದೆ. ನಾವೆಲ್ಲ ಸೇರಿ ತುಮಕೂರಿನ ಟೌನ್ ಹಾಲ್ ಸರ್ಕಲ್ನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಸ್ಥಾಪಿಸಲು ನಿರ್ಧರಿಸಿದ್ದು, ಏಪ್ರಿಲ್ 14ರಂದು ಅಂಬೇಡ್ಕರ್ ಪ್ರತಿಮೆ ಉದ್ಘಾಟಿಸಲಾಗುವುದು ಎಂದು ತಿಳಿಸಿದರು. ಬಹಳ ವರ್ಷಗಳ ಬೇಡಿಕೆ ತುಮಕೂರಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಇಡಬೇಕು ಅಂತ ಹೇಳಿ ಸಾರ್ವಜನಿಕರಿಂದ ಬಹಳಷ್ಟು ಬೇಡಿಕೆ ಇತ್ತು, ಒತ್ತಾಯ ಇತ್ತು. ಅನೇಕ ಕಾರಣಗಳಿಂದ ಅದನ್ನು ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಈಗ ನಾವೆಲ್ಲರೂ ಸಹ ಸೇರಿ ನಮ್ಮ ಮೊದಲಿನ ಟೌನ್ ಹಾಲ್ ಅಂತ ಏನಿತ್ತು, ಕೃಷ್ಣರಾಜೇಂದ್ರ ಟೌನ್ ಹಾಲ್, ಅದರ ಮುಂದೆ ಅಲ್ಲಿ ಒಂದು ಫೌಂಟನ್ ಇತ್ತು. ಆ ಜಾಗದಲ್ಲಿ ಈಗ ಪ್ರತಿಮೆಯನ್ನು ಇಡೋದಕ್ಕೆ ತೀರ್ಮಾನ ಮಾಡಿ ಪ್ರತಿಮೆಯನ್ನು ನಾವು ಈಗಾಗಲೇ ಸುಮಾರು 1 ತಿಂಗಳ ಹಿಂದೆಯೇ ಆರ್ಡರ್ ಮಾಡಿದ್ದು. ಅದು ಬಂದಿದೆ. ಈಗ ಅದನ್ನು ಕುಂಡ್ರಿಸಿದ್ದಾರೆ. 14ನೇ ತಾರೀಕು ಅದು ಅಧಿಕೃತವಾಗಿ ಉದ್ಘಾಟನೆ ಆಗುತ್ತೆ. ಇದು ತುಮಕೂರಿನ ಇತಿಹಾಸದಲ್ಲಿ ಒಂದು ರೀತಿಯ ಒಂದು ಹೆಜ್ಜೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ತಿಳಿಸೋದಕ್ಕೆ ಒಂದು ಪ್ರಯತ್ನ ಹಾಗೆ ಅಂತೇಳಿ ನಾನು ಅಂದ್ಕೊಳ್ತೇನೆ. ಅದರ ಜೊತೆಯಾಗಿ ನಾವು ತುಮಕೂರಿನಲ್ಲಿ HAL ಫ್ಯಾಕ್ಟ್ರಿ ಬಂದಿದೆ. HAL ಹೆಲಿಕಾಪ್ಟರ್, ಡಿಫೆನ್ಸ್ ಹೆಲಿಕಾಪ್ಟರ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಫ್ಯಾಕ್ಟ್ರಿ ಬಂದಿದೆ. ತಮಗೆಲ್ಲ ತಾವು ಮಾಧ್ಯಮದಲ್ಲಿ ನೀವೇ ನೋಡಿದ್ದೀವಿ. ಸುಮಾರು 73,000 ಕೋಟಿ ರೂಪಾಯಿಗೆ ಆರ್ಡರ್ ಬಂದಿದೆ HAL. ಅದು HAL 1 and 2 ಎರಡೂ ಕಡೆ ಅದನ್ನು ಅಸೆಂಬಲ್ ಮಾಡಿ 16 ಹೆಲಿಕಾಪ್ಟರ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಕಳಿಸ್ಕೊಡೋದಕ್ಕೆ ಆದೇಶ ಬಂದಿದೆ. ಅದು ಸರ್ಕಾರಿ ಆದೇಶ, ಡಿಫೆನ್ಸ್ನವ್ರು ಕೊಂಡ್ಕೊಳ್ಳೋದಕ್ಕೆ. ಹಾಗಾಗಿ ಅದಕ್ಕೋಸ್ಕರ ನಾವು ಇಲ್ಲಿ ತುಮಕೂರು ಜಿಲ್ಲೆಯಲ್ಲಿ HAL ಫ್ಯಾಕ್ಟ್ರಿ ಇದ್ದಾಗ ಅದನ್ನು ಒಂದು ರಿಮೈಂಡರ್ ಮಾದರಿ ಒಂದು ಹೆಲಿಕಾಪ್ಟರ್ನ ಸ್ಯಾಂಪಲ್ ಅಂದರೆ ಮಾಡೆಲ್ ಹೆಲಿಕಾಪ್ಟರ್ನ ಇಲ್ಲಿ ಇಡೋದಕ್ಕೆ ನಾನು HALನವ್ರ ಹತ್ರ ನಾವು ರಿಕ್ವೆಸ್ಟ್ ಮಾಡಿದ್ದು. ಅವರು ಅದಕ್ಕೆ ಒಪ್ಪಿ ಇದಕ್ಕಾಗಿಯೇ ಒಂದು ಸಪ್ರೇಟಾಗಿ ಒಂದು ಮಾಡೆಲನ್ನು ಮಾಡಿ ಕಳಿಸ್ಕೊಡ್ತಾ ಇದ್ದಾರೆ. ಅದನ್ನು ಕೂಡ 14ನೇ ತಾರೀಕು ಉದ್ಘಾಟನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಇನ್ನೊಂದು 4 ದಿವಸದಲ್ಲಿ ಬರುತ್ತೆ ಅದು. ಅದನ್ನು ಇಲ್ಲಿ ಇಟ್ಟು ಅದರ ಬೇರೆ ಬೇರೆ ಕೆಲಸಗಳನ್ನೆಲ್ಲ ಮಾಡ್ತಾರೆ. ಪ್ರತಿಮೆ ಇಟ್ಸೆಲ್ಫ್ 12 ಅಡಿ ಇದೆ. ಅದರ ಫುಟೇಜ್ ಬೇಸು ಅದೆಲ್ಲ ಸೇರಿದ್ರೆ ಹತ್ತಿರ ಒಂದು 20 ಅಡಿ ಬರುತ್ತೆ. ಅದು ಅಲ್ಲಿ ಎಲ್ಲರೂ ಬಂದು ಅಲ್ಲಿ ಕೂತ್ಕೋಬೋದು, ಅವರ ಆದರ್ಶಗಳನ್ನು ತಿಳ್ಕೊಳ್ಬೋದು. ತುಮಕೂರಿನ ತಿಪಟೂರು LC 86ರ ರಸ್ತೆ ಬದಲಿಗೆ ರಸ್ತೆ ಮೇಲ್ಸೇತುವೆ ಕಾಮಗಾರಿಗೆ ಕೇಂದ್ರ ರೈಲ್ವೆ ರಾಜ್ಯ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆ ನೆರವೇರಿಸಿದರು.
ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ಶಾರದಾ ನಗರದ ಜನತೆ ನನಗೆ ಮನವಿ ಮಾಡಿದ್ದರು. ಈ ನಗರದಲ್ಲಿ ರೈಲ್ವೆ ಗೇಟ್ ಹಾಕಿ ಗಂಟೆಗಟ್ಟಲೆ ಗೇಟ್ ತೆಗೆಯದ ಕಾರಣ ಮನೆ ಕಟ್ಟಿದವರೆಲ್ಲ ಬಿಟ್ಟು ಹೋಗುತ್ತಿದ್ದಾರೆ. ಅದಕ್ಕೆ ಇಲ್ಲೊಂದು ಮೇಲ್ಸೇತುವೆ ಮಾಡಿ ಎಂದು ಮನವಿ ಮಾಡಿದ್ದರು. ಆದರೆ ನಾನು ಈಗ ಶಾರದಾ ನಗರ ಮಾತ್ರವಲ್ಲ, ತುಮಕೂರು ಭಾಗದ ಎಲ್ಲಾ ರೈಲ್ವೆ ಟ್ರ್ಯಾಕ್ಗಳ ಮೇಲ್ಸೇತುವೆ ಶಂಕುಸ್ಥಾಪನೆ ಮಾಡಿದ್ದೇನೆ ಎಂದರು. ವಿನಂತಿಯನ್ನ ಮಾಡ್ಕೊಳ್ತಾ ಈಗ ಫ್ಲಾಗಿಂಗ್ ಕಾರ್ಯಕ್ರಮ ನೆರವೇರುತ್ತೆ. ಅವರು ಶಶಿ ಎಲ್ಲೋದ ನೀನು ಬಾ ಮೇಲ್ಗಡೆಗೆ. ಚುನಾವಣೆಗೆ ಬಂದಂತಹ ಸಂದರ್ಭದಲ್ಲಿ ಕೇವಲ 4-5 ಹಳ್ಳಿಗಳಿಗೂ ಕೂಡ ನಾನು ಓಟ ಬರಕ್ಕೆ ಕೇಳಕ್ ಆಗದೆ ಹೋದ್ರು. 3ನೇ ಬಾರಿಗೆ ರಾಷ್ಟ್ರಕ್ಕೆ ಮತ್ತೊಮ್ಮೆ ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಮಾಡ್ತಕ್ಕಂಥದ್ರಲ್ಲಿ ನಿಮ್ಮ ದೂರದೃಷ್ಟಿಯ ಚಿಂತನೆ ಮತ್ತೆ ತಾವು ಕೊಟ್ಟಿರ್ತಕ್ಕಂಥ ಒಂದು ಸಂದೇಶಕ್ಕೆ ನಾನು ಋಣಿಯಾಗಿರ್ತೇನೆ, ಆಭಾರಿಯಾಗಿರ್ತೇನೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಕೂಡ ನಾನು ಸಮರ್ಪಣೆ ಮಾಡ್ತೀನಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಭಾಗಿಗಳಾಗಿರುವ ಮುದಿತ್ ಮಿತ್ತಲ್ ರವರು, ಮುಖ್ಯ ಅಭಿಯಂತರಾಗಿರ್ತಕ್ಕಂಥ ಪ್ರದೀಪ್ ಪೂರಿ ಅವರೇ, ಕಿರಣ್ ಅವರೇ, SLV ಅವರೇ, ಹಿರಿಯರೇ, ತುಮಕೂರಿನ ಇತಿಹಾಸದಲ್ಲಿ ತಿಪ್ಟೂರಿನ ಜನ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸುಮಾರು 23,000ಕ್ಕೂ ಹೆಚ್ಚಿನ ಬಹುಮತವನ್ನು ಕೊಟ್ಟು ನನ್ನನ್ನು ಆಯ್ಕೆ ಮಾಡೋದಕ್ಕೆ ಕಾರಣರಾಗಿದ್ದೀರಾ. ನಿಮಗೆ ನಾನು ಋಣಿಯಾಗಿರ್ತೇನೆ, ಆಭಾರಿಯಾಗಿರ್ತೇನೆ. ಶಾರದಾ ನಗರ ಗೇಟು ನಾನು ಇಲ್ಲಿ ಬಂದಾಗ ಅಲ್ಲಿ ಕಾಫಿ ಕುಡಿತಾ ಇದ್ದೆ. ಯಾವುದೋ ಒಂದು ಹೋಟ್ಲ್ ಇದೆಯಲ್ಲ ಇಲ್ಲಿ ಲೋಕೇಶ್ವರ, ಯಾವುದದು ಅದು, ಮತ್ತೆ ಅಲ್ಲಿ ಇನ್ನೊಂದು ಐತೆ ಕೊನೆ ಎಂಟ್ರೆನ್ಸ್ ಅಲ್ಲಿ ಒಂದು ಐತೆ, ಕೌಸ್ತುಭ ಡಾಕ್ಟ್ರದು ಏನೋ ಕಾಣಿಸ್ತದೆ ಅದು. ಆ 2 ಕಡೆ ಹೋದಾಗ ಜನ ಹೇಳಿದ್ದು, ಆ ಶಾರದಾ ಗೇಟಿನ ಏನಾದರೂ ಮಾಡಿ ಅಲ್ಲಿ ಬಾಡಿಗೆಗೆ ಯಾರು ಜನ ಬರೋಲ್ರು, ಮನೆ ಕಟ್ಬಿಟ್ಟು ಎಲ್ಲ ವಾಪಸ್ ಹೋಯ್ತಾರೆ. ಒಂದು ಸಾರಿ ಇಲ್ಲಿ ಗೇಟ್ ಹಾಕಿದ್ರೆ ಗಂಟೆಗಟ್ಟಲೆ ಆಯ್ತದೆ, ದಿನ ಸಣ್ಣ ಪುಟ್ಟ ಘಟನೆಗಳು ನಡೀತಾ ಇರ್ತವೆ ಅನ್ನೋ ಮಾತನ್ನು ಹೇಳಿದ್ರು. ನಾನು ಕೇವಲ ಶಾರದಾ ನಗರದ ಒಂದನ್ನು ಮಾಡಿಲ್ಲ, ತಿಮಟೂರು ತಾಲೂಕಿನಲ್ಲೆಲ್ಲ ಇಡೀ ಜಿಲ್ಲೆಯಲ್ಲಿದ್ದಂಥ ಸುಮಾರು 23ಕ್ಕೂ ಮೇಲ್ಪಟ್ಟಿದ್ದಂಥ ಮೇಲು ಸೇತುವೆ ಮತ್ತು ಕೆಳ ಸೇತುವೆಗಳಿಗೆ ಆದೇಶವನ್ನು ಮಾಡಿಸಿ ಇವತ್ತೀಗಾಗಲೇ 10 ಕಡೆಗೆ ನಾನು ಈ ಗುದ್ದಲಿ ಪೂಜೆಯನ್ನು ಮಾಡಿದ್ದೇನೆ. ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ಚೌಳಹಟ್ಟಿ ಗ್ರಾಮದಲ್ಲಿ ದ್ವಿತೀಯ PUC ಫಲಿತಾಂಶದಲ್ಲಿ ಹೆಚ್ಚು ಅಂಕ ಪಡೆದು ಸಾಧನೆ ಮಾಡಿದ ವಿದ್ಯಾರ್ಥಿನಿಯರಿಗೆ ಗ್ರಾಮಸ್ಥರು ಕೇಕ್ ಕತ್ತರಿಸಿ ಸಂಭ್ರಮಿಸಿದರು. ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ಚೌಳಹಟ್ಟಿಯ ಕಾಟೇಶ್ ಗೀತಮ್ಮ ದಂಪತಿಗಳ ಪುತ್ರಿ ಕೆ ಚಂದನ ದ್ವಿತೀಯ PUC ವಾಣಿಜ್ಯ ವಿಭಾಗದಲ್ಲಿ 94% ಅಂಕ ಪಡೆದಿದ್ದು, ರಂಗಸ್ವಾಮಿ ಶಿವಲಿಂಗಮ್ಮ ದಂಪತಿಗಳ ಪುತ್ರಿ ಆರ್ ವರ್ಷಿತಾ ದ್ವಿತೀಯ PUC ವಾಣಿಜ್ಯ ಭಾಗದಲ್ಲಿ 88% ಅಂಕ ಪಡೆದು ಸಾಧನೆ ಮಾಡಿದ ವಿದ್ಯಾರ್ಥಿನಿಯರಿಗೆ ಗ್ರಾಮಸ್ಥರು ಸನ್ಮಾನಿಸಿ ಕೇಕ್ ಕತ್ತರಿಸಿ ಸಿಹಿ ಹಂಚಿಕೆ ಮಾಡುವ ಮೂಲಕ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಿದ್ದು ವಿಶೇಷ ಅನಿಸಿತು. ಓಕೆ ಹುಲಿಗುಂಡೆ ಅಂತ ಗ್ರಾಮೀಣ ಪ್ರದೇಶದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿರಿ. ಅದಾದ್ಮೇಲೆ ನಿಮ್ಮ ಸೆಕೆಂಡ್ PUC ಓದಕ್ಕೆ ಬೇರೆ ಬೇರೆ ಕಡೆ ಹೋಗಿ ವಿದ್ಯಾಭ್ಯಾಸ ಮಾಡಿ ನೀವು 95% ತೆಗ್ದಿರ, ಅವರು 88% ತೆಗ್ದಿದ್ದಾರೆ. ನಿಮ್ಗೆ ಅನ್ಸುತ್ತೆ ನಿಮ್ಗೇನು, ಈಗ ನೀವು ಹೊರಗಡೆ ಹೋಗಿ ಚೆನ್ನಾಗಿ ಓದ್ದೆ, ಈಗ ಈ ಹಳ್ಳಿಗೆ ಕೀರ್ತಿ ತಂದಿದ್ದೆ, ನಿಮ್ಗೆ ಏನ್ ಅನ್ಸುತ್ತೆ ಅಂತ? ಚೆನ್ನಾಗಿ ಓದಿದೀನಿ, ಖುಷಿ ಆಗ್ತಿದೆ. ಇನ್ನು ಚೆನ್ನಾಗಿ ಓದ್ಬೇಕು ಅಂತ ಆಸೆ ಇದೆ. ಈಗ ಬೆಂಗಳೂರಲ್ಲಿ ಓದ್ತಾ ಇದ್ದೀರಾ, ಈಗ ಮುಂದೆ ಏನ್ ಮಾಡ್ಬೇಕು ಅಂತ? ಮುಂದೆ BCA ಮಾಡ್ಬೇಕಂತ. ಈಗ ತಂದೆ ತಾಯಿ ಖುಷಿ ಐತೆ, ನನ್ನ ಮಗಳು ಬೆಂಗಳೂರ ಓದಿ 88% ತೆಗಿತು, ಈ ಒಂದು ಕುಗ್ರಾಮದಲ್ಲಿ ಬೆಳೆದು ಅಂತ ಅವ್ರಿಗೇನೋ ಒಂದು ದೊಡ್ಡ ಲೆವೆಲ್ ಅಲ್ಲಿ ಆಸೆ ಕಂಡಿದ್ದಾರೆ. ನಿಮ್ಗೆ ತಂದೆ ತಾಯಿ ಆಸೆ ನಮ್ ತಂದೆ ತಾಯಿ ಕನ್ಸ ಈಡೇರಿಸ್ಬೇಕಂತ ಆಸೆ. ನಮ್ ಲೆಕ್ಚರರ್ ಎಲ್ಲ ಚೆನ್ನಾಗಿ ಪಾಠ ಮಾಡಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್. ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಓದ್ತೀನಿ. ಮತ್ತೆ ಈಗ PUC ನಲ್ಲಿ ಟಾಪರ್ಸ್ ಅಂದ್ರೆ ಚೆನ್ನಾಗಿ ಓದಿ ಡಿಸ್ಟಿಂಕ್ಷನ್ ಬಂದಿರೋಂತ ನಿಮ್ಮ ಕೊಲೀಗ್ಸ್ ಅಂದ್ರೆ ಬೇರೆ ವಿದ್ಯಾರ್ಥಿಗಳು ಏನೋ ಹೇಳಕ್ ಇಷ್ಟಪಡ್ತೀರಾ?
ಅಂದ್ರೆ ಸಾಧನೆ ಮಾಡಕ್ಕೆ ಯಾವ ತರ ಪ್ರೇರಣೆ ಆಗ್ತಿದೆ ಅಂತ? ಕಂಗ್ರ್ಯಾಚುಲೇಷನ್ ಹೇಳ್ತೀನಿ ಎಲ್ರಿಗೂ. ಆಲ್ ದ ಬೆಸ್ಟ್. ಚೆನ್ನಾಗಿ ಮುಂದೆ ಓದ್ಲಿ, ಚೆನ್ನಾಗಿ ಎಲ್ರು ಮುಂದೆ ಚೆನ್ನಾಗಿ ಓದಿ ಒಂದ್ ಒಳ್ಳೆ ಕೆಲ್ಸಕ್ಕೆ ಹೋಗ್ಲಿ ಅಂತ. ನಾವು PUC ಅಲ್ಲಿ 95% ತೆಗೆದಿದ್ರ. ನೀವು ಹುಲಿಕುಂಟೆ ಓದೋರು, ಈ ಗ್ರಾಮೀಣ ಪ್ರದೇಶದಲ್ಲಿ ಓದೋರು, ಈಗ ನೀವು ಬೇರೆ ಕಡೆ ಹೋಗಿ ಒಳ್ಳೆ ವ್ಯಾಸಂಗ ಮಾಡಿ 95% ತೆಗೆದಿರ. ನಿಮ್ ತಂದೆ ತಾಯಿಗೂ ಖುಷಿಯಾಗಿದೆ. ನಿಮ್ಗೆ ಈ ಸಾಧನೆ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ನಾನು ಖುಷಿಯಾಗಿದ್ದೀನಿ. ಕನ್ನಡ ಮಾಧ್ಯಮದಲ್ಲಿ ಓದಿ ಈಗ 95% ತೆಗೆದು ಅಂತಂದ್ರೆ ಯಾವ ತರ ಸಾಧ್ಯವಾಯ್ತು ಅಂತ, ಮತ್ತೆ ನಿಮ್ ಲೆಕ್ಚರರ್ಸ್ ಎಲ್ಲ ಹೆಂಗ್ ಪಾಠ ಮಾಡ್ತಿದ್ರು ಅಂತ? ನಮ್ ಲೆಕ್ಚರರ್ಸ್ ಎಲ್ಲ ಚೆನ್ನಾಗೇ ಮಾಡ್ತಿದ್ರು. ನೈಟು ಸ್ಟಡಿ ಅವರ್ ತಗೊಂಡ್ರೆ 6 ಗಂಟೆಯಿಂದ ನಾವ್ ಎಷ್ಟೊತ್ವರೆಗೂ ಓದ್ತೀವೋ ಅಷ್ಟೊತ್ವರೆಗೂ ಓದ್ಸಿದ್ರು. 12 ಗಂಟೆ ಆದ್ರೆ 12 ಗಂಟೆ ಆಗ್ಲಿ, 1 ಗಂಟೆ ಆದ್ರೆ 1 ಗಂಟೆ ಆಗ್ಲಿ, ನೀವ್ ಎಷ್ಟೊತ್ತು ಓದ್ತೀರಾ ಓದ್ರಿ, ನಾವ್ ಓದಿಸ್ತೀವಿ. ಬೆಳಗ್ಗೆ 5:15 ಆಗ್ಲಿ 4 ಗಂಟೆಗೆ ಎಬ್ಬಿಸ್ಕೊಂಡು ಅವ್ರು ನಮ್ಗೋಸ್ಕರ ತುಂಬಾ ಕಷ್ಟ ಪಟ್ಟಿದ್ದಾರೆ. ಚೆನ್ನಾಗಿ ಓದ್ಸಿದಾರೆ ನಮ್ಗೆ. ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮುಂದೆ ಏನ್ ಮಾಡ್ಬೇಕಂತಿದ್ದೀರಾ? ನಾನ್ CMA ಮಾಡ್ಬೇಕಂತ ಹೇಳಿ. CMA. ಎರಡು CA CMA ಇಬ್ರು ಮಾತಾಡ್ಕೊಂಡಿದ್ರ? ಮತ್ತೆ ಈಗ ನೀವು 95% ತೆಗೆದಿರ್ತಿ, ನಿಮ್ ತಂದೆ ತಾಯಿ ಬಹಳ ಖುಷಿಯಾಗಿದ್ದಾರೆ. ಅವ್ರ ಖುಷಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಮ್ಮ ಅಮ್ಮಂಗಿಂತ ಜಾಸ್ತಿ ನಮ್ಮ ಅಪ್ಪನೇ ಖುಷಿಯಾಗಿರೋದು. ನನಗೂ ಅದೇ ಬೇಕು. ಅವ್ರು ಯಾವಾಗ್ಲೂ ಖುಷಿಯಾಗಿರ್ಬೇಕು. ನಾನು ಅವ್ರಿಗೋಸ್ಕರನೇ ಚೆನ್ನಾಗಿ ಓದ್ತೀನಿ, ಮುಂದೆನೂ ಹಿಂಗೆ ಓದ್ತೀನಿ. ಮತ್ತೆ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾರ್ಥಿಗಳು ಎಲ್ಲಿಂದ ಎಲ್ಲಿ ಹೋದ್ರು ಗ್ರಾಮೀಣ ಪ್ರದೇಶದಲ್ಲಿ ಸಾಧನೆ ಮಾಡ್ತಾರೆ. ಸಾಧನೆಯಿಂದ ಏನ್ ಅನ್ಸುತ್ತೆ ನಿಮ್ಗೆ? ಹಳ್ಳಿಗಾಡಿನಲ್ಲೇ ಜಾಸ್ತಿ ಓದ್ತಾರೆ. ಅವ್ರ ಅಪ್ಪ ಅಮ್ಮನ್ ಕಷ್ಟ, ತಂದೆ ತಾಯಿ ಆಸೆ ಇರ್ತದ ಏನಾದ್ರು ಮಾಡ್ಲೇಬೇಕು ಅಂತ. ಸ್ಪೆಷಲ್ ಆಗಿ ಹೆಣ್ಮಕ್ಳೇ ಜಾಸ್ತಿ ತೆಗಿತಾರೆ. ಯಾಕೆ ಅಂತ ಓದಿ ಅವ್ರ ಅಪ್ಪ ಅವ್ರಿಗೆ ಹಂಗೆ ಪ್ರೇರೇಪಿಸಿರ್ತಾರೆ, ಅದಕ್ಕೆ. ಹೌದಾ? ನಿಮಗೂ ಕೂಡ ಈಗ ಸ್ಫೂರ್ತಿ ನಿಮ್ ತಂದೆ ತಾಯಿನೇ? ನಮ್ಮಪ್ಪ. ಹೇಳ ಒಂದ್ ಮಾತು ಎಷ್ಟು ಖುಷಿ ಆಗ್ತದೆ ಅಂದ್ರೆ ಅವ್ರಿಗೆ ಹೇಳಕ್ಕೆ ಅಷ್ಟೊಂದು ಸಂತೋಷ ಆಗ್ತದೆ. ನನಗೆ ಸಂತೋಷ ಆಗ್ತದೆ. ಮಗಳು ಸಾಧನೆ ಬಗ್ಗೆ ಏನ್ ಅನ್ಸುತ್ತೆ? ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿದ್ರೆ ನನ್ನ ಮಗಳು ಇನ್ನ ತುಂಬಾ ಚೆನ್ನಾಗಿ ಮಾರ್ಕ್ಸ್ ತೆಗಿತಿದ್ಲು. ಕನ್ನಡ ಮೀಡಿಯಂ ಅಲ್ಲಿ ಓದಿ ಈ ಲೆವೆಲ್ಗೆ ಎಕ್ಸಾಮ್ ಮಾಡಿದಾರೆ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಮಕ್ಳು ಈ ತರ ಸಾಧನೆ ಮಾಡಿದ್ರೆ ಏನಾಗುತ್ತೆ? ಖುಷಿ ಆಗುತ್ತೆ. ಹೆಂಗೆ? ತುಂಬಾ ಖುಷಿ ಆಗುತ್ತಲ್ವಾ? ತಂದೆ ತಾಯಿ ತುಂಬಾ ಖುಷಿ ಅಲ್ವಾ? ಹಂಗಾಗಿ ಮುಂದಿನ ದಿನಗಳಿಂದ ಚೆನ್ನಾಗಿ ಓದ್ಲಿ ಅನ್ನೋದು ಅಭಿಪ್ರಾಯ. ಗಣೇಶ್ ಜನ ಹೇಳಿ, ನಿಮ್ಮ ಮಗಳು ಯಾವ ತರ ಚೆನ್ನಾಗಿ ಓದಿದ್ದಾರೆ? ಚೆನ್ನಾಗಿ ಓದಿದ್ರೆ ಖುಷಿ ಅನಿಸ್ತೈತೆ ನಮಗೆ. ಭಾರಿ ಖುಷಿ ಅನಿಸ್ತೈತೆ. ಮುಂದಿನ ಹಿಂಗ್ ಓದ್ಲಿ ಅಂತ ನಮಗೆ ಭಾರಿ ಆಸೆ ಇದೆ. ಈಗ ಬರ್ತಾ ಇರೋ ಹುಡುಗರಿಗೆ SLC ಹುಡುಗರು ಹಿಂಗೆ ನಮ್ಮ ಮಟ್ಟಿಗೆ ಹಿಂಗೆ ಫಸ್ಟ್ ಅದು ಅವ್ರಿಗೂ ಹಿಂಗೆ ಮಾಡ್ತೀವಿ ಅನ್ನೋದು ನನಗೆ. ಚೌರಟ್ಟಿ, ಹುಲಿಕುಂಟೆ ಹೋಬಳಿ, ಸಿರಾ ತಾಲೂಕು, ಚೌರಟ್ಟಿ ಗ್ರಾಮದಲ್ಲಿ ಎಷ್ಟು ಮನೆ ಇದಾವೆ ಇಲ್ಲಿ? 20 ಮನೆ ಇದಾವೆ. ಇರೋದೇ 20 ಮನೆ. ಇರೋದೇ 20 ಮನೆ. ಅದ್ರಲ್ಲಿ 4 ಜನ PUC ಹುಡುಗರು ಇದಾವೆ. ಅದ್ರಾಗ 2 ಗಂಡು ಮಕ್ಳು ಅವ್ರು ಇನ್ನ CET ಬರೀತಿದ್ರು, ಅವ್ರಲ್ಲೇ ಇದ್ರು. ಅವರು ಇದ್ದಿದ್ರು, ಅವ್ರು ಹಿಂಗೆ ಖುಷಿ ಪಡಿಸ್ತಿದ್ವಿ. ಅವ್ರು PUC, ಅವ್ರು ಡಿಸ್ಟಿಂಕ್ಷನ್ ಬಂದವ್ರೆ. ಇವ್ರಿಬ್ರು ಡಿಸ್ಟಿಂಕ್ಷನ್. ಅದಕ್ಕೆ ಇವ್ರಿಬ್ರಿಗೂ ನಾವು ನಮ್ಮ ಒಟ್ಟಿ ಪರವಾಗಿ ಸನ್ಮಾನ ಮಾಡ್ತಾ ಇದೀವಿ. ಅವ್ರಿಗೆ ನಮ್ಗೆ ಖುಷಿಯಾಗಿ ಹಬ್ಬದ ವಾತಾವರಣ ಅಂತ ಇವು ಜನಗಳನ್ನ ಕರೆಸಿ ಮುಂದೆ ಎನ್ಕರೇಜ್ ಬರ್ಲಿ ಅಂತ ಹುಡುಗರಿಗೆ ಹೋದ ಹುಡುಗರಿಗೆ ನಾವು ಚಳ್ಳಕೆರೆ ತಾಲೂಕು ವೇದ ಕಾಲೇಜು, ಹುಲಿಕುಂಟೆ RHS ಕನ್ನಡ ಮೀಡಿಯಂ, ಗ್ರಾಮಾಂತರ ಪ್ರೌಢಶಾಲೆ ಹುಲಿಕುಂಟೆ ಓದಿ SLC ಫಸ್ಟ್ ಕ್ಲಾಸು. ಇವರಿಬ್ರು ಒಂದೇ ಕ್ಲಾಸ್ ಹುಲಿಕುಂಟೆಗೆ ಓದಿದ್ದು. ಅವಳು ಬೆಂಗಳೂರಿಗೆ ಸೇರ್ಕೊಂಡ್ಳು, ಇವಳು ಚಳ್ಳಕೆರೆ ವೇದ ಕಾಲೇಜಿನವ್ರಿಗೂ ವಂದನೆ ಹೇಳಕ್ ಬಯಸ್ತಿದ್ವಿ. ಆ ಮೇಷಿಗೂ, ಲೆಕ್ಚರರ್ಗೂ, ಪ್ರಿನ್ಸಿಪಲ್ರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಈ ನಿಮ್ಮ ಮಾಧ್ಯಮದ ಮೂಲಕ ತಿಳಿಸ್ತಾ ಇದ್ದೀವಿ. ಗ್ರಾಮಗಳ ಮೂಲಭೂತ ಸೌಲಭ್ಯಗಳಿಗೆ ಹೆಚ್ಚು ಆದ್ಯತೆ ನೀಡಿ ಪಾರದರ್ಶಕ ಆಡಳಿತ ನೀಡುವುದು ನನ್ನ ಗುರಿ. ಕುಡಿಯುವ ನೀರಿನ ಸಮಸ್ಯೆಗೆ ಹೆಚ್ಚು ಆದ್ಯತೆ ನೀಡುತ್ತೇನೆ ಎಂದು ಹೊಂದಾರೆ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷೆ ಜಯಲಕ್ಷ್ಮಿ ಶಿವಕುಮಾರ್ ತಿಳಿಸಿದ್ದಾರೆ. ಶಿರಾ ತಾಲೂಕಿನ ಹೊಂದಾರೆ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷೆಯಾಗಿ ಜಯಲಕ್ಷ್ಮಿ ಶಿವಕುಮಾರ್ ಅವಿರೋಧವಾಗಿ ಆಯ್ಕೆಯಾಗಿ ಗ್ರಾಮಸ್ಥರಿಂದ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದರು. ಹೊಂದಾರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ KN ಮಂಜುನಾಥ್ ಮಾತನಾಡಿ, ಹಳ್ಳಿಗಳ ಪ್ರಗತಿಗೆ ಸದಸ್ಯರೆಲ್ಲರೂ ಒಗ್ಗೂಡಿ ಕೆಲಸ ಮಾಡಿದಾಗ ಗ್ರಾಮಗಳು ಏಳಿಗೆ ಕಾಣಲಿವೆ. ಎಲ್ಲಾ ಸದಸ್ಯರ ಸಹಕಾರದಿಂದ ಮಾತ್ರವೇ ಉತ್ತಮ ಆಡಳಿತ ನೀಡಲು ಸಾಧ್ಯ. ಗೊಲ್ಲರಹಳ್ಳಿ ಗ್ರಾಮಕ್ಕೆ ಪ್ರಥಮವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಸಿಕ್ಕಿರುವುದು ಸಾಮಾಜಿಕ
ನ್ಯಾಯ ಸಾಕಾರಗೊಂಡಿದೆ ಎಂದರು. ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀದೇವಿ ಮಾತನಾಡಿ, ಸದಸ್ಯರ ವಿಶ್ವಾಸ ಗಳಿಸಿ ಉತ್ತಮ ಆಡಳಿತ ನೀಡಲಿ ಎಂದರು. ಗೊಲ್ಲರಹಳ್ಳಿ ಗ್ರಾಮದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ಒಲಿದ ಕಾರಣ ಗ್ರಾಮದಲ್ಲಿ ಗ್ರಾಮಸ್ಥರು ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಶ್ವೇತಾ, ಶ್ರೀ ನವೀನ್, ಲಕ್ಷ್ಮೀದೇವಿ, ಉಪಾಧ್ಯಕ್ಷೆ ಗಿರಿಜಮ್ಮ, ತಿಪ್ಪೇಸ್ವಾಮಿ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಪಂಚಾಯಿತಿಯಲ್ಲಿ 2025ನೇ ಸಾಲಿನ ಎರಡನೇ ಅವಧಿ ಅಧ್ಯಕ್ಷರ ಚುನಾವಣೆ ಅವಿರೋಧವಾಗಿ ಆಯ್ಕೆ ಮಾಡಿದೀವಿ. ನಮ್ಮ ಒಂದು ಏನು ಫಸ್ಟ್ನಿಂದ ಒಂದು ಟ್ರೂಫ್ ಅಂತ ಏನಿತ್ತು, ಆ ಟ್ರೂಫ್ ಎಲ್ಲ ಮತ್ತೆ ನಮಗೆ ಬಲ ಸಿಕ್ಕಂಗಾಯತೆ. ಅಷ್ಟು ಬಲ ಇವತ್ ನಮಗೆ ಕೋರಂ ಇದ್ದ ಬಹಳ ಅತ್ಯುತ್ತಮವಾಗಿ ನಮ್ಗೆ ಇವತ್ತು ಗೊಲ್ಲರಹಳ್ಳಿಗೆ ಜಯಲಕ್ಷ್ಮಿ ಕುಮಾರ್ ಅಂತೇಳಿ, ಅವನು ಕುಮಾರ ಅಂದ್ರೆ ಬಹಳ ಒಳ್ಳೆ ಮನುಷ್ಯ. ಇವತ್ತು ಆತ ಇಲ್ಲ, ಇದ್ದಿದ್ರೆ ಅದೆಷ್ಟು ಹೆಮ್ಮೆ ಪಡ್ತಿದ್ನೋ ಗೊತ್ತಿಲ್ಲ. ಎಲ್ಲ ಒಂದ್ ಕಡೆಗೆ ಅವನ ಆತ್ಮ ಇವತ್ತು ವಿಶ್ ಮಾಡ್ತಾ ಐತೆ ಅಂತ ನಾನು ಹಾರೈಸ್ತೀನಿ. ಪಂಚಾಯತಿ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಲಿ, ನನ್ ಸಪೋರ್ಟ್ ಯಾವಾಗ್ಲೂ ಇರುತ್ತೆ. ಸೇರಿದಂತ ನಮ್ಮ ಎಲ್ಲಾ ಒಂದು ಜನರಿಗೆ ಹೊಂದಿಸುತ್ತಾ ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನೂತನ ಅಧ್ಯಕ್ಷರಾಗಿರ್ತಕ್ಕ ಜಯಲಕ್ಷ್ಮಿ ಅವರು ಹಾಗೂ ಮಾಜಿ ಅಧ್ಯಕ್ಷರಾದಂತ ಮಂಜಣ್ಣನವರು, ಹಾಲಿ VSSN ಅಧ್ಯಕ್ಷರಾದಂತ ಮಂಜಣ್ಣನವರು ಹಾಗೂ ಲಕ್ಷ್ಮೀದೇವಿ ನಾಗರಾಜ್ ಅವರು ಮಾಜಿ ಅಧ್ಯಕ್ಷರು ಹಾಗೂ ನವೀನ್ ಅವರು, ಗುಂಡಪ್ಪ ಅವರು, ಎಲ್ಲಾ ಸದಸ್ಯರುಗಳು ಸಹ ಸೇರ್ಕೊಂಡು ಇವತ್ತು ನಮ್ಗೆ ಗೊಲ್ಲರಹಳ್ಳಿಗೆ ಇವತ್ತು 1947 ಆಗಸ್ಟ್ 15 ನಮ್ಗೆ ಸ್ವಾತಂತ್ರ್ಯ ಸಿಕ್ತು. ಆದ್ರೆ ಈಗ ಇವತ್ತು 9/4/2025 ನಮ್ಗೆ ಗ್ರಾಮ ಪಂಚಾಯತಿ ಅದು ಗದ್ದಿಗೆ ಸಿಕ್ಕಿದೆ. ಇಟ್ ಈಸ್ ರಿಯಲಿ ಗ್ರೇಟ್. ಅದರಿಂದ ನಿಮ್ಮೆಲ್ಲರಿಗೂ ಸಹ ಈ ಸಹಕಾರಕ್ಕೆ ಹೆಚ್ಚಿನ ಸಹಕಾರ ಮಾಡಿದಂತ ನಮ್ಮ KN ಮಂಜುನಾಥ್ ಅವರಿಗೆ ನಾವು ಹೃತ್ಪೂರ್ವಕವಾದಂತ ಧನ್ಯವಾದಗಳು. ನಮ್ಮ ಗ್ರಾಮದ ಪರವಾಗಿ, ಎಲ್ಲರ ಪರವಾಗಿ ನಾನು ಇವತ್ತು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿನ ನಮ್ಮ ಲಕ್ಷ್ಮೀದೇವಿ ನಾಗರಾಜ್ ಅವರು ಸಹನ ಬೆಳಗ್ಗೆದ್ರೆ ಗೊಲ್ಲರಹಳ್ಳಿ ನಾವು ಅಧ್ಯಕ್ಷ ಸ್ಥಾನ ಕೊಡಬೇಕು, ಅವ್ರ ಅಧ್ಯಕ್ಷ ನಾವು ಮಾಡ್ಬೇಕು ಅಂತಂದ್ಬಿಟ್ಟು ಪಾಪ ಮುಂದುವರೆದು ಇವತ್ತು ನಮ್ಮ ಸ್ಥಾನಮಾನ ಉಳಿಸಿ ನಮ್ಮೂರಿಗೆ ಒಂದು ದೊಡ್ಡ ಗೌರವದ ಮೇಲೆ ತುಮಕೂರು ಜಿಲ್ಲೆಯಲ್ಲಿ ಗೊಲ್ಲರಹಳ್ಳಿ ಅಂದ್ರೆ ಗೊಲ್ಲರಹಳ್ಳಿ ಗೊತ್ತಾಗಿದೆ. ಇವತ್ತು ಗೊಲ್ಲರಹಳ್ಳಿ ಎಲ್ರಿಗೂ ಗೊಲ್ಲರಹಳ್ಳಿ ಇವತ್ತು ಗೊಲ್ಲರಹಳ್ಳಿ ಅಧ್ಯಕ್ಷ ಆಗಿರೋ ಎಂಬುದು ಗೊತ್ತಾಗಿದೆ. ಇದು ಸಾಬೀತು ಮಾಡಿದ್ದಾರೆ. ಎಲ್ಲಾ ರೀತಿಯಲ್ಲೂ ಸಹಕಾರ ಮಾಡಿದಂತ ಮಾಜಿ ಅಧ್ಯಕ್ಷರುಗಳು, ಮಾಜಿ ಉಪಾಧ್ಯಕ್ಷರುಗಳು, ಗ್ರಾಮ ಪಂಚಾಯತಿ ಸದಸ್ಯರುಗಳು ಹಾಗೂ ಸರ್ವ ಮುಖಂಡರುಗಳು ಇವತ್ತು ನಮ್ಗೆ ಸಹಕಾರ ನೀಡಿ ಇವತ್ತು ನಮ್ಗೆ ಅಧಿಕಾರ ಕೊಟ್ಟವ್ರೆ. ಈ ಅಧಿಕಾರ ಅವಧಿಯಲ್ಲಿ ನಾನು ಹೇಳ್ತಾ ಇರೋದಿಷ್ಟೇ, ಬಡವ್ರನ್ನ ಹೆಚ್ಚಿನದಾಗಿ ನೋಡ್ಬೇಕು, ಬಡವ್ರಿಗೆ ಯಾವ ಸೌಲಭ್ಯಗಳು ಒದಗಿಸ್ಬೇಕು ಅದನ್ನ ಒದಗಿಸೋಂತ ಸೂಕ್ತ ಕ್ರಮ ನಮ್ಮ ಅಧ್ಯಕ್ಷರು ತೆಗೆದುಕೋಬೇಕು. ಅವ್ರ ಕಡೆ ಗಮನ ಇಡಬೇಕು. ಯಾರೇ ಬರ್ಲಿ, ಯಾರೇ ಒಂದು ವಿವರವಾಗಿ ಕೇಳಿದಕ್ಕೆ ಉತ್ತರ ಹೇಳಿ ಇವತ್ತು ಕಾರ್ಯನಿರ್ವಹಿಸಿ. ಕಾಲಾವಕಾಶ ಕಮ್ಮಿ ಇರೋದ್ರಿಂದ ದಯಮಾಡಿ ನಾವು ಹೇಳೋದಿಷ್ಟೇ, ಒಳ್ಳೊಳ್ಳೆ ಕೆಲಸಗಳು, ಅಭಿವೃದ್ಧಿ ಕಾರ್ಯಗಳಿಗೆ ತಲೆ ಹಾಕಿ ನಮ್ಮ ಊರಿನ ಸ್ವಲ್ಪ ಗ್ರಾಮ ಅಭಿವೃದ್ಧಿ ಮಾಡ್ಬೇಕು ಅಂತ ನಮ್ಮ ಪಂಚಾಯತಿ ವ್ಯಾಪ್ತಿ ಎಲ್ಲಾ ಹಳ್ಳಿಗಳಿಗೂ ಸಹಕಾರ ನೀಡಬೇಕು ಅಂತ ಕೋರ್ತಾ ಎಲ್ಲಾ ಸದಸ್ಯರುಗಳಿಗೂ ಹಾಗೂ ನಡೆದಿರ್ತಕ್ಕಂಥ ಗ್ರಾಮಸ್ಥರುಗಳು, ಹಳ್ಳಿ ಗ್ರಾಮಸ್ಥ ನಮ್ಮ ಹಳ್ಳಿ ವ್ಯಾಪ್ತಿ ಪಡಿರ್ತಕ್ಕ ಗ್ರಾಮಸ್ಥರುಗಳನ್ನು ಅಭಿನಂದನೆಗಳು. ಯಮದೊರೆ ಗ್ರಾಮ ಪಂಚಾಯಿತಿಯಲ್ಲಿ 9/4/2025 ಅಧ್ಯಕ್ಷರ ಚುನಾವಣೆ ಇತ್ತು. ಈ ಅಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಪಂಚಾಯಿತಿಯ ಗೊಲ್ಲರಹಳ್ಳಿ ಗ್ರಾಮದ ಸದಸ್ಯನೇ ಆದಂತ ಸನ್ಮಾನ್ಯ ಶ್ರೀಯುತ ಜಯಲಕ್ಷ್ಮಿ ಅವರು ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನಮ್ಮ ಪಂಚಾಯಿತಿಯಲ್ಲಿ 18 ಜನ ಸದಸ್ಯರಿದ್ದು ಇವತ್ತು 13 ಜನ ನಮ್ಮ ಜಯಲಕ್ಷ್ಮಿ ಅವರಿಗೆ ಬಹಳ ಬಹುಮತದಿಂದ ಅವಿರೋಧವಾಗಿ 13 ಜನ ಇವತ್ತು ಸಹಕಾರ ಕೊಟ್ಟಿದ್ದಾರೆ. ಆ ಸಹಕಾರ ಕೊಡುವುದರ ಜೊತೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಇವತ್ತು ನಮ್ಮ ಸಹೋದರಿ ಜಯಲಕ್ಷ್ಮಿ ಅವರು ಅಧ್ಯಕ್ಷಕ್ಕೆ ಸಹಕಾರ ಕೊಟ್ಟಿರುವಂತ ಎಲ್ಲರಿಗೂ ಸಹ ನಾವು ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದರ ಜೊತೆಗೆ ನಮ್ಮ ಯಮದೊರೆ ಗ್ರಾಮ ಪಂಚಾಯಿತಿ ಇವತ್ತು A ಗ್ರೇಡ್ ಪಂಚಾಯಿತಿ. ಹಿಂದೆ ನಮ್ಮ ಸನ್ಮಾನ್ಯ ಶ್ರೀಯುತ ಲಕ್ಷ್ಮೀದೇವಿ ನಾಗರಾಜ್ರವರು 20 ತಿಂಗಳು ಬಹಳ ಅತ್ಯುತ್ತಮವಾಗಿ ಯಶಸ್ವಿಯಾಗಿ ಈ ಪಂಚಾಯಿತಿಯನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ. ಅದೇ ರೀತಿ ಸಹ ನಮ್ಮ ಸಹೋದರಿ ಮುಂದೆಯೂ ಸಹ ಇನ್ನ ಇರುವ 10 ತಿಂಗಳ ಅವಧಿಯಲ್ಲಿ, ಇನ್ನೇನು 9 ತಿಂಗಳಷ್ಟೇ ಅವಧಿ ಇರೋದು, ಆ 9 ತಿಂಗಳ ಅವಧಿಯಲ್ಲಿ ಬಹಳ ಅತ್ಯುತ್ತಮವಾಗಿ ಒಂದು ಉದ್ಯೋಗ ಖಾತ್ರಿ ಆಗಿರ್ಬೋದು ಅಥವಾ ಒಂದು ಎನ್ಆರ್ಜಿ 2 ಒಂದೇ ಉದ್ಯೋಗ ಖಾತ್ರಿ, ಎನ್ಆರ್ಜಿ 2 ಒಂದೇ, ಅದರ ಜೊತೆಗೆ 15 ಫೈನಾನ್ಸ್ ಇಂದ ಆಗಿರ್ಬೋದು ಪ್ರತಿಯೊಂದು ನಮ್ಮ 8 ಹಳ್ಳಿ ಏನ್ ನಮ್ಮ ಯಮದೊರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುವಂತ ಒಂದು ಗೊಲ್ಲರಹಳ್ಳಿ ಆಗಿರ್ಬೋದು, ವೀರಗನಹಳ್ಳಿ ಆಗಿರ್ಬೋದು ಅಥವಾ ಯಮದೊರೆ ಆಗಿರ್ಬೋದು
ಕಾಮಗುಂಡನಹಳ್ಳಿ ಆಗಿರ್ಬೋದು, ವೀರಾಪುರ ಆಗಿರ್ಬೋದು, ಕೆರೆಗಳು ಚಿಕ್ಕನಹಳ್ಳಿ ಆಗಿರ್ಬೋದು, ಗುಂಡಪ್ ಚಿಕ್ಕನಹಳ್ಳಿ ಆಗಿರ್ಬೋದು, ಈ 8 ಹಳ್ಳಿಗಳು ಸಹ ಅತ್ಯುತ್ತಮ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡ ರೀತಿಯಲ್ಲಿ, ಅದೇ ರೀತಿ ಎಲ್ಲ ಸರ್ವ ಸದಸ್ಯಗಳನ್ನು ಸಹ ಪ್ರತಿಯೊಬ್ಬರನ್ನು ಗಮನಕ್ಕೆ ತಗೊಂಡು ಅತ್ಯುತ್ತಮವಾಗಿ ಕೆಲಸ ನಡೆಸ್ಕೊಂಡು ಹೋಗ್ಲಿ. ಅದರ ಜೊತೆಗೆ ನಮ್ಗೆ ಏನ್ ಹಿಂದೆ ನಮ್ಮ ಪಂಚಾಯತಿ ಉತ್ತಮವಾಗಿ ಕಾರ್ಯರೂಪ ಮಾಡ್ಕೊಂಬಂದಿದೆಯೋ ಅದೇ ರೀತಿ ಮುಂದೂ ಸಹ ನನ್ನ ಸಹೋದರಿಯಾದಂತ ಜಯಲಕ್ಷ್ಮಿ ಅವರು ಸಹ ನಡೆಸ್ಕೊಂಡು ಹೋಗ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ನಮ್ಮೂರಿನ ಎಲ್ಲ ಗ್ರಾಮಸ್ಥರಿಗೂ ಶುಭ ಕೋರುತ್ತೇನೆ. ಹಾಗೂ ಹೆಚ್ಚಿನದಾಗಿ ನನಗೆ ಸಪೋರ್ಟ್ ಆಗಿ ನಿಂತಂತ ನಮ್ಮ ತಂದೆಯವರಿಗೆ ಧನ್ಯವಾದ ಹೇಳ್ತೇನೆ. ನನ್ನ ಫ್ಯಾಮಿಲಿಗೆ ಹಾಗೂ ನನ್ನ ಮೈದ್ನ ನನ್ನ ಸಪೋರ್ಟ್ ಆಗಿ ನಿಂತಂತ ಥ್ಯಾಂಕ್ ಯು. ಹಾಗೂ ನನ್ನ ಫ್ಯಾಮಿಲಿಗೂ ಧನ್ಯವಾದ ಹೇಳುತ್ತೇನೆ. ಸೇರಿದ ಗೊಲ್ಲರಹಳ್ಳಿಯಲ್ಲಿ ಸ್ವತಂತ್ರ ಪೂರ್ವದಿಂದಲೂ ಹಿಡಿದು ಇಲ್ಲಿವರೆಗೂ ನಮ್ಮೂರಿಗೆ ಅಧ್ಯಕ್ಷ ಸ್ಥಾನವನ್ನು ಯಾವುದೇ ಒಂದು ಕೆಟಗರಿ ಮೇಲೆ ಆಗಲಿ ಇನ್ನೊಂದು ಆಗಲಿ ಮತ್ತೊಂದಾಗಲಿ ಸಿಕ್ಕಿರಲಿಲ್ಲ. ಈ ಸಾರಿನ ನಮಗೆ ಒಂದು ಒಲಿದ ಜಯ, ನಮಗೆ ಇತಿಹಾಸ ಸೃಷ್ಟಿಯಾಗಿದೆ. ಅದರಿಂದ ಇಲ್ಲಿ ಆಯ್ಕೆ ಆದಂತಹ 19 ಜನ ಸದಸ್ಯರಿಗೂ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಅಧ್ಯಕ್ಷ ಸ್ಥಾನ ಮಾಡಿದ 19 ಜನಕ್ಕೂ ನಾವು ಕೃತಜ್ಞತೆಯಿಂದ ನಮ್ಮ ಊರಿನ ಪರವಾಗಿ ಹಾಗೂ ನಮ್ಮ ವೈಯಕ್ತಿಕವಾಗಿ ಮತ್ತು ನಮ್ಮ ಕಮ್ಯುನಿಟಿ ಪರವಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸುವುದಕ್ಕೆ ನಾವು ಬದ್ಧರಾಗಿರ್ತೇವೆ ಅಂತ. 2011ರ ಮುಂಬೈ ದಾಳಿ ಆರೋಪಿ ತಹವೂರ್ ರಾಣಾ ಇಂದು ಭಾರತಕ್ಕೆ ತಲುಪಿದ್ದಾರೆ. ವಿಶೇಷ ವಿಮಾನದಲ್ಲಿ ರಾಣಾನನ್ನ ಭಾರತಕ್ಕೆ ಕರೆತಂದು ಆತನನ್ನ ಎನ್ಐಎ ಬಂಧಿಸಿದೆ. ಮುಂಬೈ ದಾಳಿಯ ಸಂಚುಕೋರ ತಹವೂರ್ ರಾಣಾ ಇಂದು ಮಧ್ಯಾಹ್ನ ಭಾರತಕ್ಕೆ ಬಂದಿಳಿದಿದ್ದಾನೆ. ವಿಶೇಷ ವಿಮಾನದಲ್ಲಿ ಬಂದ ಈತ ದೆಹಲಿಯ ಪಾಲಂ ಏರ್ಪೋರ್ಟ್ನ ಟರ್ಮಿನಲ್ 1ರಲ್ಲಿ ಇಳಿದಿದ್ದಾನೆ. ಬಳಿಕ ಈತನನ್ನ ಎನ್ಐಎ ಕೇಂದ್ರ ಕಚೇರಿಗೆ ಕರೆದೊಯ್ಯಲು ವಿಶೇಷ ಬುಲೆಟ್ ಪ್ರೂಫ್ ವಾಹನ ಸಿದ್ಧವಾಗಿದೆ. ಈಗಾಗಲೇ ರಾಣಾನನ್ನ ಕರೆತರಲು ಮಾರ್ಕ್ಸ್ಮನ್ ಬುಲೆಟ್ ಪ್ರೂಫ್ ವಾಹನವನ್ನ ಪಾಲಂ ಏರ್ಪೋರ್ಟ್ನಲ್ಲಿ ಇರಿಸಲಾಗಿದೆ. ಈ ಕಾರು ಬುಲೆಟ್ನಿಂದ ಮಾತ್ರವಲ್ಲ, ಗ್ರೆನೇಡ್ ದಾಳಿಯಿಂದಲೂ ರಕ್ಷಿಸಲಾಗುತ್ತದೆ. ಅಮೆರಿಕದಿಂದ ಭಾರತಕ್ಕೆ ಗಡೀಪಾರು ಮಾಡಲಾದ ಭಯೋತ್ಪಾದಕ ತಹವೂರ್ ರಾಣಾನನ್ನ ಬಂಧಿಸುವ ಪ್ರಕ್ರಿಯೆ ಎನ್ಐಎ ಪ್ರಾರಂಭಿಸಿದೆ. ದೆಹಲಿಯ ಪಾಲಂ ವಾಯುಪಡೆ ವಿಮಾನ ನಿಲ್ದಾಣದಲ್ಲಿ ಬಂದಿಳಿದ ರಾಣಾ ಎನ್ಐಎ ಬಂಧಿಸಿದೆ. ಅವರನ್ನ ವಿಮಾನ ನಿಲ್ದಾಣದಿಂದ ನೇರವಾಗಿ ಎನ್ಐಎ ಪ್ರಧಾನ ಕಚೇರಿಗೆ ಗುಂಡು ನಿರೋಧಕ ವಾಹನದಲ್ಲಿ ಕರೆದೊಯ್ಯಲಾಯಿತು. ಬಂಧನದ ನಂತರ ಉಗ್ರ ರಾಣಾಗೆ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗುತ್ತದೆ. ಪಾಲಂ ವಿಮಾನ ನಿಲ್ದಾಣದ ಬಳಿ ಚಟುವಟಿಕೆ ಹೆಚ್ಚಾಗಿದೆ. ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.